ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಮನೆಯಿಂದ ಹೊರಗೆ ಬಂದ ತಕ್ಷಣ ಮರಿಗಳು ಹೀಗೆ ನನ್ನ ಹಿಂದೆಯೇ ಬರ್ತಾಯಿದೆ. ನೋಡಿ, ನಮ್ಮ ಕ್ಯಾಟ್ಗೆ ಹಾಕೋ ಫುಡ್ಡು ಅದಕ್ಕೂ ಅವು ಮರಿಗಳಿಗೂ ಹಾಕ್ತಾಯಿರ್ತೀನಿ. ಅವು ನಾನು ಹಾಕ್ತೀನಿ ಅಂತ ವೆಯ್ಟ್ ಮಾಡ್ತಾ ಇರ್ತವೆ. ನೋಡಿ ಹೇಗೆ ನನ್ನ ಕಾಲ ಮೇಲೆ ಜಂಪ್ ಮಾಡಿ ಬರ್ತವೆ. ಇಷ್ಟು ಕ್ಯೂಟಾಗಿದ್ದಾವೆ ಮರಿಗಳು. ಅದ್ರ ತಾಯಿನೂ ಬಂತು ನೋಡಿ ಹೇಗೆ ಓಡಾಡ್ತಾ ಇದ್ದಾವೆ ನನ್ನ ಸುತ್ತಮುತ್ತಲು. ಓಕೆ, ನಮ್ಮ ಕ್ಯಾಟ್ಗೆ ಹಾಕೋ ಫುಡ್ಡು ಹಾಕಿದೆ, ಸ್ವಲ್ಪ ಡ್ರೈ ಫುಡ್ಡು ಎಲ್ಲ ತಿಂತಾ ಇದ್ದಾವೆ. ಇಲ್ಲಿ ಬಂದು ಕ್ಯಾಟ್ಗೆ ಹಾಕಿದೆ. ನೋಡಿ, ಈ ಕ್ಯಾಟು ಮರಿಗೆ ಹಾಕಿದೆ 3 ಮರಿಗಳು. ಇಲ್ಲಿ ಎಲೆಕ್ಟ್ರಿಕ್ ಸಾಮಾನು ಎಲ್ಲ ಏನೇನೋ ಇದ್ದಾವೆ, ಇಲ್ಲೆಲ್ಲ ಸಂಬಂಧಪಟ್ಟ ವಸ್ತುಗಳು. ಇಲ್ಲಿ ಡೇಂಜರಸ್ಸು, ಇಲ್ಲೆಲ್ಲ ಮೀಟ್ರು ಅದೆಲ್ಲ ಇದೆ. ಇಲ್ಲೇ ಮರಿ ಹಾಕಿದೆ. ನೋಡಿ, ಅವ್ರಿಗೆ ಏನು ಗೊತ್ತಿಲ್ಲ, ದೇವರಿಗೆ ಕಾಪಾಡಬೇಕು. ಹಗಲು ರಾತ್ರಿ ಅಲ್ಲೇ ಇರುತ್ತೆ. ಮರಿಗಳನ್ನ ಕರ್ಕೊಂಡದು ಇನ್ನು ಒಂದು 15 ಡೇಸ್ ಆಯ್ತೇನೋ. ಇದು ನೋಡಿ, ನಮ್ಮದು ಆರಾಮಾಗಿ ಕಟ್ಕೊಂಡಿದೆ. ಇದಕ್ಕೇನು ಕಷ್ಟವೇ ಇಲ್ಲ, ಫುಡ್ ಚಿಂತೆನೇ ಇಲ್ಲ. ನಾನೇ ಹೋಗಿ ಇದಕ್ಕೆ ವೆಟ್ ಫುಡ್ ತಂದು ಪ್ಯಾಕೆಟ್ ಫುಡ್ ಹಾಕ್ತೀನಲ್ಲ, ಆರಾಮಾಗಿ ತಿನ್ನುತ್ತೆ, ಮಲಗುತ್ತೆ, ಮನೇಲಿ ಓಡಾಡುತ್ತೆ, ಕೂತ್ಕೊಳ್ಳುತ್ತೆ. ಬೇರೆ ಬೆಕ್ಕುಗಳಿಗಾದರೆ ತುಂಬ ಕಷ್ಟ. ಅವು ಎಲ್ಲ ಓಡಾಡಿಕೊಂಡು ಇಲಿ ಎಲ್ಲ ಹಿಡ್ಕೊಂಡು ತಿಂದು ಜೀವನ ಸಾಗಿಸ್ತವೆ. ಇದು ಆರಾಮಾಗಿ ಮನೆಯಲ್ಲಿ ನಾವು ಹಾಕಿದ ಫುಡ್ ಆರಾಮ ತಿಂದ್ಕೊಂಡು ಇರುತ್ತೆ. ನೋಡಿ, ಇದಕ್ಕೆ ಗ್ರೂಮಿಂಗ್ ಮಾಡಿಸಿ ಹೇಗೆ ಕಾಣಿಸ್ತಾ ಇದೆ. ಕೂದಲೆಲ್ಲ ತೆಗ್ಸಿದ್ರಿಂದ ಬೋರ್ಡಾಗಿ ಕಾಣಿಸ್ತಾ ಇದೆ. ಅದಕ್ಕೂ ಗೊತ್ತು, ಕೂದಲು ತೆಗೆಸಿದ್ದು ಸೈಲೆಂಟಾಗಿರುತ್ತೆ. ಅದು ಕೂದಲು ತೆಗೆಸಿದಾಗಿಂದ ಒಂಥರ ಸೈಲೆಂಟಾಗಿದೆ ಜಾಸ್ತಿ. ನೋಡಿ ಹೇಗೆ ಕೂತ್ಕೊಂಡಿದೆ. ಸೈಲೆಂಟಾಗಿ ಹೇಗೆ ಕೂತ್ಕೊಂಡಿದೆ. ಯಾವಾಗಲೂ ನಾನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರುತ್ತೆ. ನಾನು ಊಟ ಮಾಡೋವು ಕೂಡ ಹೀಗೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರುತ್ತೆ. ಅದಕ್ಕೆ ಊಟ ಹಾಕಿಬಿಟ್ರೆ ಆಯಿತು, ಆರಾಮಾಗಿ ಇರುತ್ತೆ ಸೈಲೆಂಟಾಗಿ. ಏನು ಕಿರ್ಚಲ್ಲ, ಏನು ಮಾಡಲ್ಲ, ಸುಮ್ಮನೆ ಗಲಾಟೆ ಮಾಡಲ್ಲ. ಇದು ತುಂಬ ಸೈಲೆಂಟ್ ಬೆಕ್ಕಿದು. ಅದು ಹೇಗೆ ಕಾಣಿಸ್ತಿದೆ, ಸಿಮ್ ಹಾಕ್ಕೊಂಡಾಗೆ. ಇದೆಲ್ಲ ಕೆಳಗಡೆ ಕುತ್ಕೊಳ್ಳೋದಿಲ್ಲ, ಸೋಫಾದ ಮೇಲೆ ಕುತ್ಕೊಳ್ಳುತ್ತೆ, ಇಲ್ಲಾಂದರೆ ಮ್ಯಾಟ್ ಮೇಲೆ ಕುತ್ಕೊಳ್ಳುತ್ತೆ, ಇಲ್ಲಾಂದರೆ ತನ್ನ ಮನೆ ಇದೆ ಅಲ್ಲಿ ಕುತ್ಕೊಳ್ಳುತ್ತೆ. ಕೆಳಗಡೆ ಕುತ್ಕೊಳ್ಳೋದೇ ಕಡಿಮೆ. ಇದು ಮ್ಯಾಟ್ ಮೇಲೆ ಮಲಗಿರುತ್ತೆ ಯಾವಾಗಾದರೂ. ನೋಡಿ ಹೇಗೆ ನೋಡ್ತಾ ಕುತ್ಕೊಂಡಿದೆ. ಸಣ್ಣ ಮಕ್ಕಳು ಬಂದು ಇದನ್ನ ಎತ್ಕೊಂಡ್ರು ಕೂಡ ಇದು ಯಾರಿಗೂ ಕಚ್ಚೋಕ್ಕೆ ಬರ್ತಿಗೆ ಹೋಗಲ್ಲ, ಸುಮ್ಮನೆ ಇರುತ್ತೆ, ಸೈಲೆಂಟ್ ಇರುತ್ತೆ. ತುಂಟಾಟ ಮಾಡುತ್ತೆ. ಈಗಾಗಲೇ ಈಗ ಏಜ್ ಆಗಿದೆ ಅಲ್ಲ, ಈಗ 7 years ಕಂಪ್ಲೀಟಾಗಿ 8 years ಸ್ಟಾರ್ಟು. ಅದು ಏಜಿಗೆ ತಕ್ಕಂತೆ ಅದು ಇದೆ. ಚಿಕ್ಕ ಮರಿಗಳಾದರೆ ದೇವರಿಗೆ ನನ್ನ ಚಾನಲ್ ನೋಡಿ ಥ್ಯಾಂಕ್ ಯು ವೆರಿ ಮಚ್. ಇದು ನೋಡಿ, ರೋಸು ಇಲ್ಲೇ ಮಲಗಿದೆ. ನಾನು ವಾಕಿಂಗ್ ಮಾಡೋ ಹೊತ್ತು ನನ್ನ ಹಿಂದೆ ಬರುತ್ತೆ. ನಾನು ಇಲ್ಲೇ ಕೂತ್ಕೊಂಡಿದ್ದೆ, ಅದು ಇಲ್ಲೇ ಬಂದು ಮಲಗಿರುತ್ತೆ. ನೋಡಿ, ರೋಸು ಎಲ್ಲ ಓಡಾಡ್ತಾ ಇರುತ್ತೆ, ಮಾಡ್ಕೊಂಡೆ ಆಟಾಡ್ಕೊಂಡ್ರೆ ಅದು ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರುತ್ತೆ. ಮತ್ತು ನಾನು ವಾಕ್ ಮಾಡುವಾಗ ನಾನು ಹಿಂದೆ ಬರುತ್ತೆ. ಎಲ್ಲ ಹುಡುಗರಿಗೂ ಇಷ್ಟ ಮಕ್ಕಳ ಇದುವರೆಗೂ ನಾನು ವಿಡಿಯೋ ನೋಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಇದು ನನ್ನ ಕ್ಯಾಟೆ ಅಂದ್ಕೊಂಬಿಟ್ಟಿದ್ದಾರೆ ಎಲ್ಲರೂ, ನನ್ನ ಹಿಂದೆ ಬರ್ತಾ ಇರುತ್ತಲ್ಲ. ತಲೆ ಸವರ್ತಾ ಇದ್ದರೆ ಸುಮ್ಮನೆ ಮಲಗಿರುತ್ತೆ.